ನಡೀರಿ ಆಗದ ರಾಜಸ್ಥಾನಕ್ಕೆ ಹೋಗೋಣ ಅಂತೇಳಿ ರಾಜಸ್ಥಾನ ಕರ್ಕೊಂಡು ಬಂದಿದ್ದಾನೆ. ಇತ್ತ ಮಹಾರಾಜ ಕೇಳ್ತಾನೆ, ಭೋಜೆ ನಾವು ನಿನ್ನೆಷ್ಟು ರಾಜ್ಯದ ಕುಂಬಳಕಾಯಿನ ದಾನವಾಗಿ ಪಡೆದು ನೀವೆಲ್ವೇ? ಹೌದು ಪ್ರಭು. ಹಾಗಾದ್ರೆ ನಾವು ದಾನವಾಗಿ ಕುಂಬಳಕಾಯಿನ ಏನ್ ಮಾಡೋಣ? ಅದನ್ನು ಗ್ರಹಿಸಿಬಿಟ್ಟನು ಪ್ರಭು. ನಾವು ದಾನವಾಗಿ ನೀಡಿದ ಕುಂಬಳಕಾಯಿ ನಾವು ವಿಗ್ರಹಿಸಿದೆ. ಹೌದು. ಎಷ್ಟು ಲಕ್ಷಕ್ಕಾಗಿ ವಿಗ್ರಹಿಸಿದೆ? ಲಕ್ಷ ಲಕ್ಷ. ಈ ಬಡವನಿಗೆ ಲಕ್ಷ ಲಕ್ಷ ಪ್ರಭು. ಕೇವಲ ಕೇವಲ ಅಭಿಮಾನಿಗೆ ವಿಗ್ರಹಿಸಿಬಿಟ್ಟರು. ಲಕ್ಷಾನು ಲಕ್ಷಕ್ಕೆ ಬೆಲೆ ಬಾಳುವಂತ ಕುಂಬಳಕಾಯಿನ ಈ ಬ್ರಾಹ್ಮಣತ್ವಕ್ಕೆ ಗೌಪ್ಯವಾಗಿ ಕೊಟ್ಟದ್ದು ನಮ್ಮ ತಪ್ಪೇನೆ ಹೊರ ತಪ್ಪಲ್ಲ. ಭೋಜ ನಿಮಗೆ ಈ ದಾರಿದ್ರ್ಯ ಬಂದು ಇಲ್ಲಿ ಎಷ್ಟು ವರ್ಷಗಳಾಯಿತು? ಪ್ರಭು, ಈ ದಾರಿದ್ರ್ಯ ಎಂಬ 3 ಅಕ್ಷರಗಳು ಮುಗಿಸಿಕೊಂಡು ಇಲ್ಲಿಗೆ 3 ವರ್ಷವಾಯಿತು ಪ್ರಭು. ಇಲ್ಲಿಗೆ 3 ವರ್ಷಗಳಾಯಿತು. ಹಾಗಾದ್ರೆ 3 ವರ್ಷಗಳಲ್ಲಿ ಏನೇನು ಕಷ್ಟಗಳಿಗೆ ತಾವು ಗುರಿಯಾಗಿರುವುದು ನನ್ನ ಸಾಧವಾಗಿ ತಿಳಿಸುತ್ತಾರೆ ಪ್ರಭು. ಈ ದಾರಿದ್ರ್ಯ ಎಂಬ 3 ಅಕ್ಷರಗಳು ನನ್ನ ಜನ್ಮದಲ್ಲಿ ಮುಗಿಸಿಕೊಂಡ ಮಾತ್ರದಲ್ಲಿ ಮೊದಲನೆಯ ವರ್ಷದಲ್ಲಿ ಜಲವನ್ನು ತರಲು ಹೋದ ಮಗನು ಅಲ್ಲೇ ಮೃತನಾದನು ಪ್ರಭು. ಏನು ಮೊದಲನೇ ವರ್ಷದಲ್ಲಿ ಜಲವನ್ನು ತರಲು ಹೋದ ನಿಮ್ಮ ಮಗನು ಅಲ್ಲಿ ಹತನಾದನು? ಹಾಗಾದ್ರೆ ಎರಡನೆಯ ವರ್ಷದಲ್ಲಿ ನಾವು ವಾಸ ಮಾಡುತ್ತಿದ್ದಂತ ಗೃಹಸ್ಥಳವು ಅಗ್ನಿದೇವರ ಪಾಲಾಗಿ ಸುಟ್ಟು ಕರಕಲಾಯಿತು ಪ್ರಭು, ಕರಕಲಾಯಿತು. ಏನು ಎರಡನೇ ವರ್ಷದಲ್ಲಿ ನೀವು ವಾಸ ಮಾಡುವಂತ ಮನೆ ಸುಟ್ಟು ಭಸ್ಮವಾಗಿ ಅಗ್ನಿದೇವರ ಪಾಲಾಗಿ ಸುಟ್ಟಾಯಿತು. ಹಾಗಾದ್ರೆ ಮೂರನೇ ವರ್ಷದಲ್ಲಿ ತಿನ್ನಲು ಅನ್ನವಿಲ್ಲದೆ ಒಡೆಯಲು ವಸ್ತ್ರವಿಲ್ಲದೆ ಮನೆ ಮನೆ ತಿರುಪೆಯನ್ನು ಮಾಡುತ್ತಿದ್ದೇನೆ ಪ್ರಭು. ಅದು ಅಲ್ಲದೆ ಯಾವ ಜೋಡಿಸರಲ್ಲಿ ಹೋಗಿ ಕೇಳಲು ಪಂಚಮ ಸರಿಯು ಪಂಚಮ ರಾಶಿಯನ್ನು ಕುರಿತು ಇನ್ನೂ 3.5 ವರ್ಷಗಳ ತನಕ ಕಾಣದೆ ಬಿಡುವುದಿಲ್ಲ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ಪ್ರಭು. ಏನು ಮೂರನೇ ವರ್ಷದಲ್ಲಿ ತಿನ್ನಲು ಅನ್ನವಿಲ್ಲದೆ ಒಡೆಯಲು ವಸ್ತ್ರವಿಲ್ಲದೆ ಬಾಪಿನ ನೇತ್ರಗಳಿಗೂ ಸಹ ನಿದ್ರೆ ಬಾರದೆ ಮನೆ ಭಿಕ್ಷಾಟನೆ ಮಾಡ್ತಾ